2024-2025ನೇ ಸಾಲಿನಲ್ಲಿ ನಡೆಯುವಂಥ ಈ ಒಂದು 5ನೇ ಮತ್ತು 8ನೇ ತರಗತಿ 9 ಮತ್ತು 11ನೇ ತರಗತಿ ಎಕ್ಸಾಮು ರದ್ದಾಗಿದೆ. ಸೊ ಈ ಒಂದು ರದ್ದಾಗಿರೋ ಕಾರಣ ಏನು, ಏನಕ್ಕೆ ರದ್ದಾಗಿದೆ, ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನೀವು ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಬರುತ್ತೆ, ಹಾಗೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಹೋದ ವರ್ಷ ರಾಜ್ಯ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆಗಿತ್ತು. 5, 8, 9, 10 ಈ ಒಂದು ಎಲ್ಲ ಕ್ಲಾಸಿಗೆ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿತ್ತು. ಆದರೆ ಇವಾಗ ಬಹಳ ರಿಲೀಫ್ ಆಗಿರುವಂಥ ಒಂದು ಮಾಹಿತಿ ಏನಂತಂದರೆ, ಪೋಷಕರಿಗೆ ಮತ್ತು ಸ್ಟೂಡೆಂಟ್ಸಿಗೆ ಬಹಳ ಖುಷಿ ತರುವಂಥ ಒಂದು ವಿಷಯ ಇದು. ಯಾಕೆಂತಂದರೆ ಸುಪ್ರೀಂ ಕೋರ್ಟಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ. 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿ ಮತ್ತು 11 ಈ 11 ಅಂತಂದರೆ PUC ಫಸ್ಟ್ ಇಯರ್ ಅಂತಾರಲ್ಲ, ಸೊ ಆ ಒಂದು ತರಗತಿ ಇದು. ಸೊ ಇವಾಗ ಇದು ಸುಪ್ರೀಂ ಕೋರ್ಟಿಂದ ಬಂದಿರುವಂಥ ಒಂದು ಆದೇಶ. ಬೋರ್ಡ್ ಪರೀಕ್ಷೆ ರದ್ದು ಮಾಡಿ ಹೈಕೋರ್ಟ್ ಆದೇಶದಿಂದ ಬಂದಿರೋದಿದು. ಇವಾಗ ಆಗಲೇ ಈ ಬೋರ್ಡ್ ಪರೀಕ್ಷೆಗಳಿಂದ ವಿದ್ಯಾರ್ಥಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮೊದಲಿನ ಥರ ನಾರ್ಮಲ್ ಆಗಿ ಎಕ್ಸಾಮ್ ಏನಿದೆಯೋ ಅದೇ ಥರ ಎಕ್ಸಾಮ್ ನಡೆಯುತ್ತೆ. ಯಾವುದೇ ಥರ ಬೋರ್ಡ್ ಎಕ್ಸಾಮ್ ಇರೋದಿಲ್ಲ. ಮೊದಲು ಯಾವ ಥರ ನಾರ್ಮಲಿ ಎಕ್ಸಾಮ್ ಬರಿತಾಯಿದ್ರು, ಸೊ ಅದೇ ಥರ ಇವಾಗ ನೀವು 5ನೇ ತರಗತಿ, 8ನೇ ತರಗತಿ, 9 ಮತ್ತು PUC ಫಸ್ಟ್ ಇಯರ್ ಈ ಒಂದು ಎಕ್ಸಾಮನ್ನು ನೀವು ನಾರ್ಮಲ್ ಆಗಿ ಬರಿತೀರಾ. ಸೊ ಈ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 5, 8 ಮತ್ತು 11ನೇ ತರಗತಿ ಬೋರ್ಡ್ ಎಕ್ಸಾಮ್ ಪರೀಕ್ಷೆ ರದ್ದಾಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಪ್ರೂಫ್ ಕೂಡ ಇದೆ. ಈ ಒಂದು ಆದೇಶ ಹೈಕೋರ್ಟಿಂದ ಬಂದಿರುವಂಥದ್ದು. ಸೊ ವೀಕ್ಷಕರೇ, ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ತಲುಪಿಸಿ. ಆದಷ್ಟು ಈ ಮಾಹಿತಿ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಅವ್ರನ್ನ ಕಲಿಸ್ತಾ ಇರುವಂಥ ಪೋಷಕರಿಗಾಗಿರ್ಬೋದು. ಸೊ ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.